ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಯೂನಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಏನಪ್ಪಾ ಅಂದ್ರೆ ಮೊದಲಿಂದ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯೂನಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆವರೆಗೆ ನೋಡ್ತಾ ಹೋಗಿ. ಓಕೆನಾ, ಏನಪ್ಪಾ ಅಂದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಇದೊಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಏನಪ್ಪಾ ಅಂದ್ರೆ ಈ ಸಂಸ್ಥೆ ಕಡೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯಂಟ್ ಏನಪ್ಪಾ ಅಂದ್ರೆ ಇದು ಹುದ್ದೆ ಆಗಿರುತ್ತೆ. ಅಂದ್ರೆ ಇದು ಕ್ಲರ್ಕ್ ಹುದ್ದೆ ಆಗಿರುತ್ತೆ. ಓಕೆನಾ, ಈ ಹುದ್ದೆ ಕಡೆಯಿಂದ ಏನಪ್ಪಾ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಷ್ಟು ಹುದ್ದೆಗಳ ಖಾಲಿ ಇದಾವಪ್ಪ ನೋಡಿ ನಿಮಗೆ ಇದರಲ್ಲಿ ಕ್ವಶನ್ ಇರುತ್ತೆ. ಓಕೆನಾ, ಎಷ್ಟು ಹುದ್ದೆಗಳ ಖಾಲಿ ಇದಾವೆ ಅಂತಂದು ಟೋಟಲ್ ಆಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1865 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ, ಅಂದ್ರೆ ನಾವು ಇಂಡಿಯಾ ಒಳಗೆ ಎಲ್ಲಾದ್ರೂ ನೀವು ಕೆಲಸ ಮಾಡಬಹುದು. ಓಕೆನಾ, ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಒಳಗೆ ಇದ್ದವ್ರನ್ನ ಕೂಡ ನಿಮಗೆ ಬೆಂಗಳೂರು ಲೊಕೇಶನ್ ಕೂಡ ಸಿಗುತ್ತೆ. ಓಕೆನಾ, ಬೇರೆ ಕಡೆ ಕೂಡ ನಿಮಗೆ ಲೊಕೇಶನ್ ಸಿಕ್ಕೇ ಸಿಗುತ್ತೆ. ಓಕೆನಾ, ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ನಿಮ್ಗೆ ಇದ್ರ ಬಗ್ಗೆ ಬ್ಯಾಂಕ್ ಒಳಗೆ ಕೆಲಸ ಮಾಡಕ್ಕೆ ಇಷ್ಟ ಇದ್ರೆ ಆರಾಮಾಗಿ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ವಿಧಾನ ಏನಪ್ಪಾ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ, ಯಾವುದೇ ತರ ಆಫ್ಲೈನ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಲು ನಿಮಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಓಕೆ, ಇದನ್ನ ಯಾವ ತರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ತರ ಅಪ್ಲೈ ಮಾಡಬೇಕು ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಕಪ್ಪ ಈ ಜಾಬ್ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಡಿಗ್ರಿ ಪಾಸ್ ಆಗಿರ್ಬೇಕು. ನೀವೇನಪ್ಪ ಅಂದ್ರೆ ಏನೇ ಒಂದು ಡಿಗ್ರಿ ಪಾಸ್ ಆಗಿ ಅಂದ್ರೆ BA ಆಗಿರ್ಬೋದು, BSc ಆಗಿರ್ಬೋದು, ಹಾಗೆ BCom ಮತ್ತೆ ಹಾಗೆ ಯಾವುದೇ ಒಂದು ಪದವಿ ಪಾಸ್ ಆದ್ರೆ ನೀವು ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡಬಹುದು. ಓಕೆನಾ, ಇದು ಯಾವುದೇ ತರ ಇದೇ ನೀವು ಡಿಗ್ರಿ ಮಾಡಕಂತ ಏನೋ ಕಂಡೀಷನ್ ಇಲ್ಲಿ ಕೊಟ್ಟಿಲ್ಲ. ಜಸ್ಟ್ ನೀವು ಡಿಗ್ರಿ ಪಾಸ್ ಆದ್ರೆ ಈ ಜಾಬ್ ನೀವು ಆರಾಮಾಗಿ ಅಪ್ಲೈಗಳನ್ನು ಮಾಡಬಹುದು. ಓಕೆ, ಹಾಗೆ ಈ ಜಾಬ್ ನಾವು ಅಪ್ಲೈ ಮಾಡಿದ ಮೇಲೆ ಈ ಸೆಲೆಕ್ಷನ್ ಆದ್ಮೇಲೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದ್ರೆ ತಿಂಗಳಿಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 15,000 ರಿಂದ 20,000 ರೂಪಾಯಿ ಏನಪ್ಪಾ ಅಂದ್ರೆ ಇದು ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಓಕೆನಾ, ಹಾಗೆ ಮುಂದೆ ಬರ್ತಾ ಏನಪ್ಪಾ ನಿಮಗೆ DR ಆಗಿರ್ಬೋದು, HR ಆಗಿರ್ಬೋದು, ಹಾಗೆ ಅಲಯನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಆಗಿರ್ಬೋದು, ನಿಮಗೆ ಅದು ಕೂಡ ಇಂಟರ್ಗ್ರೇಡ್ ಸೇರಿಕೊಂಡು ಸುಮಾರು ಏನಪ್ಪಾ ನಿಮಗೆ 25,000 ರಿಂದ 30,000 ರೂಪಾಯಿ ನಿಮಗೆ ಸಂಬಳ ಸಿಗುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ. ಈ ಜಾಬಿಗೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಕೈಗಿಟ್ಟುವಂತ ಏನಪ್ಪಾ ಅಂದ್ರೆ ವಯೋಮಿತಿ ಕೊಟ್ಟಿದ್ದಾರೆ. ಓಕೆನಾ, ಏನಪ್ಪಾ ಅಂದ್ರೆ ಕನಿಷ್ಠ ಬಂದ್ಬಿಟ್ಟು ಏನಪ್ಪಾ ನಿಮಗೆ 20 ವರ್ಷ ಆಗಿರ್ಬೇಕು. ಕನಿಷ್ಠ ಬಂದ್ಬಿಟ್ಟು ನಿಮಗೆ 20 ವರ್ಷ ಏಜ್ ಆಗಿದೆ, ನೀವು ಆರಾಮಾಗಿ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 28 ವರ್ಷ ನಿಮಗೆ ಮ್ಯಾಕ್ಸಿಮಮ್ ಏಜ್ ಆಗಿರುತ್ತೆ. ಓಕೆನಾ, ಹಾಗಾಗಿ ನೀವೇನಪ್ಪಾ ಅಂದ್ರೆ 20 ವರ್ಷದಿಂದ 28 ವರ್ಷಗಳಿದ್ದರೆ ಎಲ್ಲರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆನಾ, ನೀವು ಎಲಿಜಿಬಲ್ ಇರ್ತೀರಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಸಡಿಲಿಕೆ ಅಂದ್ರೆ ಈಗ SC/ST ಎಷ್ಟು ಸಡಿಲಿಕೆ ಕೊಟ್ಟಿದ್ದಾರಪ್ಪ ಅಂದ್ರೆ SC/ST ಅವರಿಗೆ ಏನಪ್ಪಾ ಅಂದ್ರೆ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗೆ OBC ಅವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗೆ PW ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ 10 ರಿಂದ 15 ವರ್ಷ ಏನಪ್ಪಾ ಅಂದ್ರೆ ಎಲ್ಲಾ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಪ್ಪಾ ಸಡಿಲಿಕೆಯಲ್ಲಿ ಕೊಡ್ತಾ ಹೋಗಿದ್ದಾರೆ. ಓಕೆ, ಹಾಗೆ ಅರ್ಜಿ ಶುಲ್ಕ ಎಷ್ಟು ಇರುತ್ತಪ್ಪ ಈ ಜಾಬ್ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತಪ್ಪ ಅಂದ್ರೆ ನೀವು ಜನರಲ್ OBC ಕ್ಯಾಟಗರಿ ಮೇಲ್ ಆಗಿದ್ರೆ ನಿಮಗೆ 944 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಜನರಲ್ OBC ಫಿಮೇಲ್ ಆಗಿದ್ರೆ ನಿಮಗೆ ಅಪ್ಲಿಕೇಶನ್ ಬಂದ್ಬಿಟ್ಟು 708 ನಿಮ್ದು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಹಾಗೆ ನೀವು SC/ST PW ಕ್ಯಾಂಡಿಡೇಟ್ ಮೇಲ್ ಅಂಡ್ ಫಿಮೇಲ್ ಆಗಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 236 ರೂಪಾಯಿ ನಿಮಗೆ ವಿತ್ GST ಸೇರಿಸಿ 236 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕರ ಬಗ್ಗೆ ಮಾಹಿತಿ ಆಯ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ, ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಮೊದಲು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಪರೀಕ್ಷೆ ನಡೆಸ್ತಾರೆ. ಅಂದ್ರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸ್ತಾರೆ. ಅಂದ್ರೆ ಯಾವ ತರ SSC ಅವರು, RRB ಅವರು, ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ತರ ನಿಮಗೆ CBT ಟೆಸ್ಟ್ ನಡೆಸ್ತಾರೆ, ಅದೇ ತರ ಏನಪ್ಪಾ ಅಂದ್ರೆ ಬ್ಯಾಂಕ್ ಕಡೆಯಿಂದ ಏನಪ್ಪಾ ನಿಮಗೆ ಆನ್ಲೈನ್ ಮುಖಾಂತರ ಏನಪ್ಪಾ ಅಂದ್ರೆ ಅರ್ಜಿ ಹಾಕಲು ಆನ್ಲೈನ್ ಮುಖಾಂತರ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆದ್ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಸಂದರ್ಶನ ನಿಮಗೆ 1:3 ಅಂತ ಕರೀತಾರೆ. ಓಕೆ, ನೀವು ಇಂಟರ್ವ್ಯೂ ಪಾಸ್ ಆದ್ರೆ ಈ ಜಾಬ್ಗೆ ಸೆಲೆಕ್ಷನ್ ಆಗುತ್ತೆ. ಈ ತರ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಈ ತರ ಮಾಡ್ತಾ ಹೋಗ್ತಾರೆ. ಓಕೆ, ಅದಾದ್ಮೇಲೆ ಅರ್ಜಿಯ ಪ್ರಾರಂಭ ದಿನಾಂಕ ಹಾಗೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ
ಪ್ರಮುಖ ದಿನಗಳು ಅರ್ಜಿಯ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 29/4/2020 ಅಂದ್ರೆ ಏಪ್ರಿಲ್ 29 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಮಂತ್ 19/5/2020 ಅಂದ್ರೆ ಇದೇ ಮಂತ್ ಒಳಗ ಇದೇ ಮಂತ್ ಏನಪ್ಪಾ ಅಂದ್ರೆ ಮೇ ಮಂತ್ ಒಳಗೆ ಆಲ್ಮೋಸ್ಟ್ ಆಲ್ ಒಂದು 8 ರಿಂದ 10 ಜಾಬ್ಗಳು ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು 20 ಒಳಗೆ ಆಗಿರ್ತವೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ದಿನಗಳಲ್ಲಿ ಏನಪ್ಪಾ ನಾಳೆ ಒಂದು ಇನ್ನೂ 2-3 ದಿನ ಕಂಟಿನ್ಯೂ ಏನಪ್ಪಾ ಅಂದ್ರೆ ಯಾವ ಜಾಬ್ ಓಪನಿಂಗ್ಸ್ ಇದಾವೋ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗಾಗಿ ಈ ಮಂತ್ ಒಳಗೆ ಏನಪ್ಪಾ ಅಂದ್ರೆ 3-4 ಜಾಬ್ ನಿಮಗೆ ತುಂಬಾ ಬಿಟ್ಟಿದ್ದಾರೆ. ಓಕೆನಾ, ಅದ್ರ ಬಗ್ಗೆ ಹೇಳ್ತೀನಿ. ಮೈಸೂರು ಹೈಕೋರ್ಟ್ ಕಡೆಯಿಂದ ಜಾಬ್ ಬಿಟ್ಟಿದ್ದಾರೆ. ಹಾಗೆ ಬೆಂಗಳೂರು ಹೈಕೋರ್ಟ್ ಕಡೆಯಿಂದ ಏನಪ್ಪಾ ಜಾಬ್ ನಮಗೆ ಬಿಟ್ಟಿದ್ದಾರೆ. ಓಕೆನಾ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ಇದಿಷ್ಟು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಮತ್ತು ಕೊನೆಯ ದಿನಾಂಕ ಇದ್ರ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಯಾವ ತರ ಆಗ್ಬೇಕಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಲಿಂಕ್ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೀವೇನೋ ಫಸ್ಟ್ ರಿಜಿಸ್ಟರ್ ಆಗಿಲ್ಲಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಏನಪ್ಪಾ ರಿಕ್ರೂಟ್ಮೆಂಟ್ ಒಳಗೆ ಹೋಗ್ಬೇಕು. ಓಕೆನಾ, ಅಲ್ಲಿ ಹೋಗಿ ಫಸ್ಟ್ ಲಿಂಕ್ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಒನ್ ಟೈಮ್ ನೋಟಿಫಿಕೇಶನ್ ಇಷ್ಟ ಇದ್ರೆ ಓದಿ ಇದನ್ನ ಡೈರೆಕ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಓಕೆನಾ, ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಫಸ್ಟ್ ನೀವು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗ್ಬೇಕು. ಯಾವ ತರ ರಿಜಿಸ್ಟರ್ ಆಗ್ಬೇಕಪ್ಪ ಅಂದ್ರೆ ನಿಮ್ದು ಫೋನ್ ನಂಬರ್, ಇಮೇಲ್ ಐಡಿ ಮುಖಾಂತರ ಆಗ್ಬೇಕು. ಅದಾದ್ಮೇಲೆ ನಿಮ್ಗೆ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಓಕೆನಾ, ಅದ ಫಿಲ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೊಟ್ಟಿರುವ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ನಿಮ್ಗೆ ಏನಪ್ಪಾ ಅಂದ್ರೆ ಲಾಗಿನ್ ಐಡಿ ಬರುತ್ತೆ, ಅದನ್ನ ಹಾಕಿ ಪಾಸ್ವರ್ಡ್ ಗೆ ಲಾಗಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಹಾಗೆ ಮತ್ತೆ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಹಾಗೆಲ್ಲ ಕೂಡ ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕು. ಪೇಮೆಂಟ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಈ ತರ ಏನಪ್ಪ ಅಪ್ಲಿಕೇಶನ್ ಆಗಿರುತ್ತೆ. ನಿಮ್ಗೇನೋ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಮೆಂಟ್ ಮಾಡಿ ನಾವು ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ, ಈಗ ಅದಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಮುಖ ಲಿಂಕ್ಗಳು ಅಂದ್ರೆ ಅಫಿಷಿಯಲ್ ಆಗಿರೋ ವೆಬ್ಸೈಟ್ ಲಿಂಕ್ ಮತ್ತೆ ನೋಟಿಫಿಕೇಶನ್ ಆಗಿರುವ ಲಿಂಕ್ ಮತ್ತೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ನೇಮಕಾತಿ ಕಡೆಯಿಂದ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ, ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಅಪ್ಲೈ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಡಿಗ್ರಿ ಪಾಸ್ ಆದ್ರೆ ಆರಾಮಾಗಿ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.